ನೋಡಿ ಯಾವ ತರ ಇದೆ. ನೀವ್ ಯಾವತ್ತಾದ್ರೂ ಈ ಸ್ನೇಲ್ ಬಸವಳ ತಿಂದಿದ್ರೆ ನನಗೆ ಕಮೆಂಟ್ ಅಲ್ಲಿ ಹಾಕಿ. ಬೀಚ್ ಮುಂದೆ ಮೀನು ಊಟ ಅಲ್ಟಿಮೇಟ್ ಕಾಂಬಿನೇಷನ್. ಫಿಶ್ ಚೆನ್ನಾಗಿದೆ ಗೈಸ್, ಫ್ರೆಶ್ ಇಲ್ಲ. ಅಲ್ಟಿಮೇಟ್ ಗುರು. ಎಲ್ರು ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗುರು. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಪಾಂಡಿಚೇರಿ ಗೈಸ್. ಪಾಂಡಿಚೇರಿಲಿ ಮಧ್ಯಾಹ್ನ ಊಟ, ಅದು ಮೀನು ಊಟ ಮಾಡಕ್ಕೆ ಬಂದಿದ್ದೀನಿ. ಯಾವ ಜಾಗ ಅಂದ್ರೆ ಪಾಂಡಿಚೇರಿ ಆರೋವಿಲ್ ಬೀಚು, ಬೊಮ್ಮಯ್ಯಪಾಳ್ಯಂ ಅನ್ನೋ ಒಂದು ಜಾಗದಲ್ಲಿ. ಬೀಚ್ ಹತ್ರನೇ ಸುಮಾರು ಮೀನ್ ಅಂಗಡಿಗಳಿದೆ. ಅದರಲ್ಲಿ ಒಂದು ಜಾಗಕ್ಕೆ ಬಂದಿದ್ದೀನಿ. ಯಾವ ಜಾಗ ಅಂದ್ರೆ 8 ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತೀವಂತ ಮಾಮ್ಸ್ ಸೀ ಫುಡ್. ಸುಮಾರು ಜಾಗದಲ್ಲಿ ಈ ಜಾಗ ನಾನು ಯಾಕೆ ಸೆಲೆಕ್ಟ್ ಮಾಡಿದೆ ಅಂದ್ರೆ ಒಂದು ಸ್ಪೆಷಲ್ ಐಟಮ್ ಇದೆ. ನಾನು ಯಾವ್ದಂತ ಹೇಳ್ತೀನಿ. ಪ್ರತಿಯೊಂದು ಫ್ರೆಶ್ ಫಿಶ್, ಪ್ರಾನ್ಸು, ಕ್ರಾಬ್ ಅಂತ ಸುಮಾರು ಐಟಮ್ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ. ಬೆಳಿಗ್ಗೆ 8:30 ಸಂಜೆ 6:30 ಗಂಟೆ ರನ್ ಮಾಡ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್ ಕ್ಲೀನ್ ಆಗಿ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ. ಆ ಸ್ಪೆಷಲ್ ಐಟಮ್ ಯಾವ್ದಂದ್ರೆ ಬಸವನಹುಳ ಸ್ನೇಹಿಲ್ ಅಂತ ಕೇಳಿತಿರಲ್ಲ, ಅದರ ಫ್ರೈ ಕೂಡ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ರೆ. 100 ರೂಪೀಸ್ಗೆ ಅನ್ಲಿಮಿಟೆಡ್ ಮೀನ್ ಊಟ. ಸೊ ಅವ್ರ ಹತ್ರ ಮಾತಾಡ್ಸೋಣ, ಫಿಶ್ ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ, ಲೈಕ್, ಶೇರ್, ಕಮೆಂಟ್ ಮರದ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್ ಬನ್ನಿ ಹೋಗೋಣ. அக்கா என்னென்ன மீன் இருக்கு? ஓகே, எல்லாம் வச்சிருவீங்களா? எல்லாம் ஃப்ரெஷ்ஷு. ஓகே. ஆஹா. அது என்னது இது? திருக்க. ஓகே. பாம்ஃப்ரெட்டு. ஓகே ஓகே. இது வந்து ஓரா. லெதர் ஃபிஷ், லெதர் ஜாக்கெட்னு சொல்லுவாங்க அதா? ஓகே. எது நல்லா இருக்கும்? இருக்கிற வெரைட்டில எல்லாமே முள் இல்லாத ஃபிஷ் தான். ஓகே. இதுல தான் வயத்துல முள் இருக்கும், சில்வர் ஃபிஷ். ஓகே. எல்லாத்துலயும் முள்ளே இருக்காது. ஓகே. இது கருப்பு லெதர். இது இருக்கு பாங்கடா. அது பேர் என்ன கன்னட தமிழ்ல? வா ஐலையா? ஐல சொல்லுவீங்க. ஓகே. அதுல என்ன பண்ணுவீங்க? தவா ஃப்ரை தான். சரி, அது ஒண்ணு. அதுக்கப்புறம் பாம்ஃப்ரெட். பிளாக் பாம்ஃப்ரெட் நல்லா இருக்கு இல்லையா? பிளாக் பாம்ஃப்ரெட்டு. அதுக்கப்புறம் வேற என்னென்ன இருக்கு? எறா இருக்கா? என்ன பண்ணிடுங்கன்னா இது பண்ணிடுங்க, பாங்கடா. அதுக்கப்புறம் ப்ரான்ஸு, அதுக்கப்புறம் நத்தை, அதுக்கப்புறம் எறா, அதுக்கப்புறம் இன்னொன்று சொன்னீங்களா, அது என்னது? நெத்தி மீன் இல்லை, இன்னொன்று ரிங்காக போடுவீங்களே, கனவா, ஸ்குவிட். ஸோ அது கொடுத்துருங்க. அது கூட சாப்பாடா? சாப்பாடு எவ்வளோ? 100 rupees. அன்லிமிட்டடா லிமிட்டடா? சாப்பிட்டுட்டே இருக்கலாம். சரி, போட்டுருங்க அதெல்லாமே. டன். ಎಸ್, ಆರ್ಡರ್ ಎಲ್ಲ ಮಾಡಿ ಬಂದು ನಾವು ಟೇಬಲ್ ತಗೊಂಡಾಗಿದೆ. ಯಾವ್ಯಾವ ಐಟಮ್ ಹೇಳಿದ್ರಿ ಅಂತ ನೀವು ನೋಡಿರ್ತೀರಲ್ಲ. ಒಂದು ಪಾಮ್ಫ್ರೆಟ್ ತವಾ ಫ್ರೈ, ಅದಾದ್ಮೇಲೆ ಬಂಗುಡೆ ತವಾ ಫ್ರೈ, ಅದಾದ್ಮೇಲೆ ಪ್ರಾನ್ಸ್ ಒಂದು ಹೇಳಿದೀವಿ, ಸ್ಕ್ವಿಡ್ ಒಂದು ಹೇಳಿದೀವಿ, ಅದಾದ್ಮೇಲೆ ಹೇಳಿದ್ನಲ್ಲ ಬಸವನಹುಳ ಸ್ನೇಲ್, ಅದರ ಫ್ರೈ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ವೈಟ್ ರೈಸ್ 100 ರೂಪೀಸ್ ಅನ್ಲಿಮಿಟೆಡ್ ವೈಟ್ ರೈಸು ಪ್ಲಸ್ ಫಿಶ್ ಗ್ರೇವಿ ಕೊಡ್ತಾರೆ. ಆರ್ಡರ್ ಮಾಡಿ ಸ್ವಲ್ಪ ಹೊತ್ತಾಗಿದೆ. ಫುಡ್ಸ್ ರೆಡಿ. ಅಕ್ಕ ರೆಡಿಯಾ? ಡನ್ 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 ಡನ್. ಒಂದ್ 2 ನಿಮಿಷ ಫುಡ್ ಬರುತ್ತೆ, ತೋರಿಸ್ತೀನಿ. ನಂತರ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಬೀಚ್ ಮುಂದೆ ಮೀನು ಊಟ ಅಲ್ಟಿಮೇಟ್ ಕಾಂಬಿನೇಷನ್. ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ದಿನ ಓಪನ್ ಇರುತ್ತೆ ಅಂತ ಹೇಳ್ಬಿಟ್ಟಿದ್ದೀನಿ. ಬಟ್ ಎಲ್ಲಾ ದಿನ ಓಪನ್ ಇರಲ್ವಂತೆ. ಫ್ರೈಡೆ, ಸ್ಯಾಟರ್ಡೆ, ಸಂಡೇ 3 ದಿನ ಮಾತ್ರ. ಬಿಕಾಸ್ ಪಾಂಡಿಚೇರಿ ಟೂರಿಸಂ ಸ್ಪಾಟ್, ಜಸ್ಟ್ ವೀಕೆಂಡ್ ಮಾತ್ರ ಕ್ರೌಡ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಜಸ್ಟ್ 3 ದಿವಸ ಮಾತ್ರ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ. இப்போ 2 மீன் வந்திருக்கு. சாதம், மாங்காய் போட்டு முருங்காய் போட்டு செய்கிற மீன் குழம்பு. இன்னும் 3 ರೆಡಿ ಇರ್ಕಿಲ್ಲ? ಇನ್ನೂ 3 ಐಟಮು ರೆಡಿ ಆಗಿದೆ. ಬರಲಿ, ನಾನು ಮಾಡಬೇಕಾದ್ರೆ ಅದು ಸಾಕು ತಗೊಂಡೆ ಶಾರ್ಟ್ಸು. ತುಂಬ ಚೆನ್ನಾಗಿತ್ತು, ಅಷ್ಟೇ ಟೆಂಪ್ಟಿಂಗ್ ಆಗಿತ್ತು ನೋಡ್ಬೇಕಾದ್ರೆ. ಎಸ್, ಬರ್ತಾ ಇದೆ ಎಲ್ಲ ಒಂದಿಚ್ಚಿಲ್ಲ ಅಕ್ಕ. ಪ್ರಾನ್ಸ್, ಸ್ಕ್ವಿಡ್, ನತ್ತೆ. ಡನ್, ಥ್ಯಾಂಕ್ಸ್ ಅಕ್ಕ. ಸೊ ಯೂಜ್ ಒಂಥರ ಒಂದು 5 ವೆರೈಟಿಲಿ ನಿಮಗೆ ಸ್ಟಾರ್ಟರ್ಸು, ವೈಟ್ ರೈಸು, ಮಾವಿನಕಾಯಿ, ಅದಾದ್ಮೇಲೆ ನುಗ್ಗೆಕಾಯಿ ಹಾಕಿ ಮಾಡಿರುವಂತ ಒಂದು ಫಿಶ್ ಸಾರು. ನೋಡೋಕೆ ಅಷ್ಟೇ ಟೆಂಪ್ಟಿಂಗ್ ಆಗಿದೆ. ಹತ್ರ ತೋರಿಸಿ ನಂತರ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಆರ್ಡರ್ ಮಾಡಿರೋ ಎಲ್ಲ ಐಟಮ್ ಬಂದಾಗಿದೆ. ಇಟ್ಸ್ ಸೊ ಫ್ರೆಶ್ ಅಂತಾನೆ ಹೇಳ್ಬೋದು. ಫ್ರೆಶ್ ಆಗಿ ನೀವು ಬಂದಿದ್ದ ಕೂಡಲೇ ಕೇಳಿದ್ರೆ
ಅವಾಗಲೇ ಮಸಾಲ ಹಾಕಿ ತವಾ ಫ್ರೈ ಮಾಡಿ ಕೊಡುವಂಥ ಒಂದು ಐಟಮ್ಸ್ ಎಲ್ಲನೂ. ಸೊ ಫಸ್ಟು ಬಂಗುಡೆ ತವಾ ಫ್ರೈ ಆ್ಯಂಡ್ ಬ್ಲ್ಯಾಕ್ ಪಾಂಫ್ರೆಟ್ ತವಾ ಫ್ರೈ. ಆ್ಯಂಡ್ ಹಂಗೆ ಈ ಕಡೆ ಬಂದುಬಿಟ್ರೆ ಪ್ರಾನ್ಸು ಜಸ್ಟ್ ನಿಮಗೆ ಆಯಿಲ್ ಫ್ರೈ ಮಾಡಿ ಕೊಡುವಂಥ ಒಂದು ಐಟಮು. ಆ್ಯಂಡ್ ಈ ಕಡೆ ಬಂದುಬಿಟ್ರೆ ಸ್ಕ್ವಿಡ್ಡು ಹೇಗಿದೆ ನೋಡಿ, ಇದು ಕೂಡ ಒಂಥರ ಡೀಪ್ ಫ್ರೈ ಥರನೇ ಇದೆ. ಆ್ಯಂಡ್ ಈ ಕಡೆ ಬಂದುಬಿಟ್ರೆ ಅದು ಹೇಳಿದ್ನಲ್ಲ ಬಸವನೋಳ ಸ್ನೇಲ್, ಅದನ್ನು ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಕರ್ಬೇ ಸೊಪ್ಪೆಲ್ಲ ಹಾಕಿ ಒಂದು ಲೆಕ್ಕಾಗಿ ತೊಕ್ಕು ಥರ ಮಾಡಿ ಕೊಟ್ಟಿರುವಂಥ ಒಂದು ಐಟಮ್. ಇದು ಹೆಲ್ತ್ ಬೆನಿಫಿಟ್ ಅಂತೂ ಬೇಜಾನಿದೆ ಅಂತ ಹೇಳಿದ್ರು. ಆ್ಯಂಡ್ ಹಂಗೆ ಈ ಕಡೆ ಬಂದುಬಿಟ್ರೆ ವೈಟ್ ರೈಸು ಫಿಶ್ ಗ್ರೇವಿ, ಒಂದು ಪೀಸ್ ಫಿಶ್ ಬರುವಂಥದ್ದು. ಆ್ಯಂಡ್ ಇಲ್ಲಿ ನೋಡಿ ಮಾವಿನಕಾಯಿ ಹಾಕಿ ಮಾಡಿರುವಂಥ ಒಂದು ಫಿಶ್ ಗ್ರೇವಿ. ನಾವು ಫಸ್ಟು ಪ್ರಾನ್ಸಿಂದ ಟೇಸ್ಟ್ ಮಾಡೋಣ, ಬಿಕಾಸ್ ಯೂಶಲಿ ನನ್ನ ಪರ್ಸ್ನಲ್ ಫೇವ್ರೇಟು ಪ್ರಾನ್ಸ್ ಅಂದ್ರೇ. ಅದು ಈ ಥರ ಮಾಡಿಕೊಟ್ರೆ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ. ಪ್ರೈಸ್ ಗೊತ್ತಿಲ್ಲ ಸ್ಟಾರ್ಟರ್ಸ್ದು, ನಾನು ಇಸ್ಕೊಂಡು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ನೋಡ್ಕೊಳ್ಳಿ. ಹೇಗಿದೆ ನೋಡಿ ಪ್ರಾನ್ಸ್, ಜಸ್ಟ್ ಅಲ್ಲೇ ಮಸಾಲ ಹಾಕಿ ತವಾ ಮೇಲೆ ಹಾಕಿ ಆಯಿಲ್ ಫ್ರೈ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ಈ ಪಾಂಡಿಚೇರಿಲು ಅಂತೂ ನಾನು ಎಲ್ಲೆಲ್ಲಿ ಶೂಟ್ ಮಾಡಿದ್ನೋ ಬರೀ ಬೆವರು ಗೈಸ್, ಫುಲ್ಲು ಬೆವರು ಇರುವಂಥ ಒಂದು ಜಾಗ ಪ್ರಾನ್ಸ್. ಅಲ್ಟಿಮೇಟ್ ಟೇಸ್ಟಲ್ಲಿರುವಂಥ ಒಂದು ಪ್ರಾನ್ಸು. ಜಸ್ಟ್ ಪ್ರಾನ್ಸು ಈ ಕಾವು ಮಸಾಲ ಥರ ಆಗ್ತಾರಲ್ಲ ಅದನ್ನು ಹಾಕಿ ಆಯಿಲ್ ಫ್ರೈ ಮಾಡಿ ಕೊಡುವಂಥ ಒಂದು ಐಟಮು ಅಲ್ಟಿಮೇಟು. ಸೊ ಫ್ರೆಶ್ ಆಗಿದೆ ಅಂತ ಹೇಳ್ಬೋದು. ಆ ಫ್ರೆಶ್ನೆಸ್ ಅಂತೂ ಕ್ಲೀನಾಗಿ ಫೀಲ್ ಮಾಡ್ತೀರಾ. ಕ್ರಿಸ್ಪ್ನೆಸ್ ಅಂತೂ ಆನ್ ಪಾಯಿಂಟಿಗೆ ಕೊಡ್ತಾ ಇದೆ. ಕ್ರಿಸ್ಪಿ ಕೋಟಿಂಗ್ ಬರೋ ತನಕ ನಿಮಗೆ ಫ್ರೈ ಮಾಡಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕರ್ಬೇ ಸೊಪ್ಪು ಹಾಕಿ ಫ್ರೈ ಮಾಡಿ ಕೊಟ್ಟಿರುವಂಥದ್ದು ಸಾಕಾಗಿದೆ. ಒಂದು ಒಳ್ಳೆ ಟೇಸ್ಟ್ ಸೆಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಥರ ಕಬಾಬ್ಗಳಿಗೆ ಕರ್ಬೇ ಸೊಪ್ಪು ಹಾಕಿ ಮಾಡಿದ್ರೆ. ಅಲ್ಟಿಮೇಟ್ ಗುರು. ನಮ್ಮ ಒಂದು ಹೇಳ್ತೀನಿ, ಒಂದು ಐಟಮ್ ಆಗ್ತಿದ್ಯೋ ತೊಗೊಳ್ಳಿ, ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಪ್ರಾನ್ಸ್ ಅಂತೂ ಯಾರೇ ಬಂದರೂ ಮಿಸ್ ಮಾಡೋಕೆ ಹೋಗ್ಬೇಡಿ, ಅಷ್ಟು ಫ್ರೆಶ್ ಆಗಿದೆ. ಆ ಮಸಾಲ, ಆ ಟೇಸ್ಟು ಅಡಿಕ್ಟ್ ಆಗೋಯ್ತೀರಾ. ಬಟ್ ತಿಂತಾನೇ ಇರ್ಬೇಕಂತ ಅನಿಸ್ತಾ ಇದೆ ನನಗಂತೂ. ಪ್ರಾಪರಾಗಿ ಬೇಯಿಸಿದ್ದಾರೆ, ಓವರಾಗೂ ಬೇಯಿಸಿಲ್ಲ, ಕಮ್ಮಿನೂ ಬೇಯಿಸಿಲ್ಲ. ಆ ಕ್ರಂಚ್ ಅಂತೂ ಕ್ಲೀನಾಗಿ ಕೊಡ್ತಾ ಇದೆ. ಎಂಜಾಯ್ ಮಾಡ್ತೀರಾ ಟೇಸ್ಟ್ ಅಂತೂ. ನೆಕ್ಸ್ಟ್ ನಾವು ಬಂಗುಡೆ ಟ್ರೈ ಮಾಡೋಣ. ಬಂಗುಡೆ ಡೀಪ್ ಫ್ರೈ ಮಾಡ್ಬಿಟ್ಟು ಅದ್ರ ಮೇಲ್ಗಡೆ ಇವ್ರದೇ ಆದಂಥ ಒಂದು ಸ್ಪೆಷಲ್ ಪುಡಿ ಇದೆ ನೋಡಿ, ಕಳಗೆ ಬೀಜ ಎಲ್ಲ ಕಾಣಿಸ್ತಾ ಇದೆ. ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಕೊಟ್ಟಿದ್ದಾರೆ. ತಗೊಳ್ಳು ನೋಡಿ, ಪೀಸ್ ಮಾಡಿದ್ದಾರೆ, ಕಟ್ ಪೀಸ್. ಆ ಕ್ರಿಸ್ಪಿ ಹೋಲ್ಡಿಂಗ್ ಅಂತೂ ಕ್ಲೀನಾಗಿ ನಿಮಗೆ ಒಂದು ಸಿಂಗಲ್ ಲೇಯರ್ ಕಾಣಿಸ್ತಾ ಇದೆ. ಸೂಪರ್ ಆಗಿದೆ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಈ ಮೀನು, ಫ್ರೆಶ್ ಅನ್ನಿಸ್ತಾ ಇಲ್ಲ ನನಗಂತೂ ಈ ಫಿಶು. ಟೇಸ್ಟ್ ವೈಸ್ ಇದಂತೂ ಓಕೆ ಗುರು. ಪೀಸ್ ಚೆನ್ನಾಗೇ ಬೇಯಿಸಿದ್ದಾರೆ, ಮಸಾಲೂ ಚೆನ್ನಾಗಿ ಹಾಕಿದ್ದಾರೆ. ಬಟ್ ನಿಮಗೆ ಫ್ರೆಶ್ನೆಸ್ ಗೊತ್ತಾಗ್ಬಿಡುತ್ತಲ್ಲ, ಅಷ್ಟು ಕ್ಲೀನಾಗಿ ಗೊತ್ತಾಗ್ತಿಲ್ಲ ನನಗಂತೂ. ಲೈಟಾಗಿ ಒಂದು ಹಾರ್ಡ್ ಫ್ಲೇವರ್ ಕೊಡ್ತಾ ಇದೆ ಇದಂತೂ. ಓಕೆ ಬಂಗುಡೆ ಒಂದು ಏನೋ ಬಂದು ದಿವಸ ಆಯ್ತಾರೆ ಇದರಲ್ಲಿ ಏನಂತ ಗೊತ್ತಿಲ್ಲ, ಬಟ್ ಇದಂತೂ ಅಷ್ಟಕ್ಕಷ್ಟೇ. ಬಟ್ ನನ್ನ ಪರ್ಸನಲ್ ಫೇವ್ರೇಟು ಬಂಗುಡೆ ಆಗಿತ್ತು ಅನ್ಕೊಳ್ಳಿ. ರವಾ ಫ್ರೈಗೆ ತುಂಬ ಚೆನ್ನಾಗಿರುತ್ತೆ. ಏನಂದ್ರೆ ಫಿಶ್ ಗ್ರೇವಿಗೆ ಹಾಕ್ಬಿಡ್ಬೇಕು, ಎರಡು ಕಾಂಬಿನೇಷನ್ಗೆ ಸೂಪರ್ ಆಗಿರುತ್ತೆ. ಈ ಥರ ಫ್ರೈ ಐಟಮ್ಗೆ ನನಗಂತೂ ಅಷ್ಟು ಪರ್ಸನಲ್ ಫೀಲ್ ಕೊಡಲ್ಲ. ಬಿಕಾಸ್ ಬಂಗುಡೆ ಅಂತೂ ನೀವೇನೇ ಮಸಾಲೆ ಹಾಕಿದ್ರು ಅದರ ಮೀಟ್ ಫ್ಲೇವರಿಂದ ನಿಮಗೆ ಜಾಸ್ತಿ ಬೂಸ್ಟ್ ಕೊಡೋದು ಟೇಸ್ಟ್ ಅಂತೂ. ಬಟ್ ಇದು ಫಿಶ್ ಮೀಟೇ ಒಂಥರ ಟೇಸ್ಟಲ್ಲಿದೆ. ಇವಾಗ ಏನೇ ನೀವು ಇದಕ್ಕಿಟ್ಟು ಕಲರ್ ಇಟ್ಟು ಹಾಕೋದು ಟೇಸ್ಟ್ ಬರಲ್ಲ. ಓಕೆ ಬಟ್ ಆ ಲೇಡಿ ಅಂತೂ ತುಂಬ ಒಳ್ಳೆ ಲೇಡಿ. ಸ್ಟಾರ್ಟಿಂಗ್ ವಾರದಲ್ಲಿ ಪ್ರತಿ ದಿವಸ ಮಾಡ್ತಿದ್ರಂತೆ. ಎಲ್ಲೋ ಇಲ್ಲಿ ಮೇನ್ ರೋಡ್ ಕ್ರಾಸ್ ಮಾಡ್ತಿರ್ಬೇಕಾದ್ರೆ ಬೈಕ್ ಆಕ್ಸಿಡೆಂಟ್ ಆಗ್ಬಿಟ್ಟು ಲಾಸ್ಟ್ ಬರೀ 3 ದಿವಸ ಮಾತ್ರ ಆಗ್ತಾ ಇದೀವಿ, 12 ಸ್ಟಿಚ್ ಹಾಕಿದೀವಿ, ನಮಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಬಟ್ ಸುಮಾರು ಜಾಗ ಇದೆ. ಇಲ್ಲೇ ಇನ್ನೊಂದು ಫೇಮಸ್ ಜಾಗನೂ ಇದೆ, ಅದು ನಾನು ವಿಡಿಯೋ ಮಾಡಬೇಕು. ಈ ಸಲ ಮಾಡ್ತೀನಿ, ನೆಕ್ಸ್ಟ್ ಸಲ ಮಾಡ್ತೀನೋ ಗೊತ್ತಿಲ್ಲ. ನಿಮ್ಗೆ ಯಾವ ಜಾಗಕ್ಕೆ ಹೋಗ್ಬೇಕು ಆ ಜಾಗಕ್ಕೆ ಹೋಗಿ. ಈ ಜಾಗ ನಾನು ರೆಕಮೆಂಡ್ ಮಾಡ್ತಿರೋದು. ಅದರಲ್ಲಿ ನಾನು ತಿಂದಿರೋಂಥ ಪ್ರಾನ್ಸ್ ಅಂತೂ ಅಲ್ಟಿಮೇಟ್. ವೈಟ್ ರೈಸ್ ಫಿಶ್ ಗ್ರೇವಿ, ಒಂದು ಸಿಂಗಲ್ ಮೀನು ಹಾಕಿದ್ದಾರೆ. ಇದು ಹೆಸರು ಮತ್ತಿ ಬೂತಾಯಿ ಅಂತ ಹೇಳ್ತಾರಲ್ಲ, ಆ ಫಿಶ್ ಹಾಕಿ ಮಾಡಿರುವಂಥ ಒಂದು ಫಿಶ್ ಗ್ರೇವಿ ಎಷ್ಟು ಬೇಕಾದ್ರೂ ಕಳಿ ಹಾಕ್ತಾರೆ. ರೈಸು ಕೂಡ ಎಷ್ಟು ಬೇಕಾದ್ರೂ ಕಳಿ ಹಾಕ್ತಾರೆ. ಇಲ್ಲಿ ಸಿಂಪಲ್ ಕಾನ್ಸೆಪ್ಟ್ ನಮ್ಮ ಮಂಗಳೂರಲ್ಲಿ ಕೊಡ್ತಾರಲ್ಲ, ವೈಟ್ ರೈಸು ಫಿಶ್ ಗ್ರೇವಿ ಅನ್ಲಿಮಿಟೆಡ್ ಆಗಿ ಕೊಟ್ಬಿಟ್ಟು ಅದ್ರ ಜೊತೆಗೆ ಸ್ಟಾರ್ಟರ್ಸ್ ಎಷ್ಟು ಬೇಕಾದ ತಗೋಬೇಕಂತ. ಸೊ ಆ ಥರ ಕಾನ್ಸೆಪ್ಟು. ಹೇಗಿದೆ ನೋಡಿ, ಟೇಸ್ಟ್ ಮಾಡುವ. ತುಂಬಾ ಒಳ್ಳೆ ಒಂದು ಫಿಶ್ ಗ್ರೇವಿ, ಅಥೆಂಟಿಕ್. ನಿಮಗೆ ಕ್ಲೀನಾಗಿ ಗೊತ್ತಾಗ್ತದೆ ಫಿಶ್ ಗ್ರೇವಿ ಅಂದರೆ ಆ ಹುಳಿ ಇರಬೇಕು. ಆ ಹುಳಿನೂ ಇದೆ, ಜೊತೆಗೆ ಆ ಮಾವಿನಕಾಯಿ ಹಾಕಿದಾರಲ್ಲ ಅದರ ಫ್ಲೇವರ್ ಅಂತೂ ಯಥೇಚ್ಛವಾಗಿ ಡಾಮಿನೇಟ್ ಮಾಡ್ತಿದೆ ಅಂತ ಹೇಳ್ಬೋದು.
ಫಸ್ಟ್ ನಿಮ್ಗೆ ಸ್ಟ್ರೈಕ್ ಆಗದೆ ಆ ಮಾವಿನಕಾಯಿ ಫ್ಲೇವರು ತುಂಬಾ ಚೆನ್ನಾಗಿದೆ ಫಿಶ್ ಗ್ರೇವಿ ಅಂತೂ. ಲಿಟ್ರಲಿ ಮನೇಲಿ ಮಾಡಿ ಒಂದು ತಿಂದರೆ ಅಥೆಂಟಿಕ್ ಟೇಸ್ಟಲ್ಲಿ ಯಾವ ಥರ ಫ್ಲೇವರ್ ಬರ್ತೋ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಫಿಶ್ ಗ್ರೇವಿ ಅಂತೂ ಟಾಪ್ ನಾಚು. ಪ್ರಾನ್ಸ್ ಕೊಟ್ಟಿದ್ರಲ್ಲ ಅದು ಹಂಗೆ ತೊಗೊಂಡು ಈ ಜೊತೆ ಒಂದು ಬೈಟ್. ಸರಿಯಾಗಿದೆ. ವೈಟ್ ರೈಸ್, ಫಿಶ್ ಗ್ರೇವಿ, ಅದ್ರ ಜೊತೆಗೆ ಸ್ಟಾರ್ಟರ್ಸ್, ಅಲ್ಟಿಮೇಟಾಗಿ ಗೇಮ್ ಪ್ಲೇ ಮಾಡೋದು ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲೇ ಫಿಶ್ ಹಾಕಿದ್ದಾರೆ, ಬೂತಾಯಿ ಮೀನು. ಇದಂತೂ ಫ್ರೆಶ್ ಆಗಿದೆ, ಚೆನ್ನಾಗಿದೆ. ಫಿಶ್ ಗ್ರೇವಿ ಅಂತೂ ಕ್ಲೀನಾಗಿ ಇನ್ಫ್ಯೂಸ್ ಆಗಿದೆ ಅಂತ ಹೇಳ್ಬೋದು. ತಿನ್ನಬೇಕಾದ್ರೆ ಆ ಫಿಶ್ ಗ್ರೇವಿ ಫ್ಲೇವರು ಕೊಡ್ತಾಯಿದೆ, ಫಿಶ್ದು ಒಂದು ಒರಿಜಿನಲ್ ಫ್ಲೇವರು ಕೂಡ ಕೊಡ್ತಾಯಿದೆ. ಒಂದು ಬೆಸ್ಟ್ ಟೇಸ್ಟ್. ಲಾಸ್ಟ್ ಬೈಟ್ ವಿತ್ ಪ್ರಾನ್ಸ್, ಸ್ಕ್ವಿಡ್ ಟೈಮ್. ಇದು ಕೂಡ ಪ್ರಾನ್ಸ್ ಥರ ಮಾಡಿ ಕೊಟ್ಟಿದ್ದಾರೆ. ಹೇಗಿದೆ ನೋಡಿ, ಚೆನ್ನಾಗಿದೆ. ಇದಂತೂ ಮಾಡಿದ ಕೂಡಲೇ ಬಿಸಿ ಬಿಸಿಯಾಗಿ ತಿನ್ನಬೇಕು. ನಾನು ಆರಿಸ್ಬಿಟ್ಟಿದ್ದೀನಿ, ಸ್ವಲ್ಪ ಹೊತ್ತು ಬಿಟ್ಟರು ಅಂತೂ ರಬ್ಬರ್ ಥರ ಆಗಿಬಿಡುತ್ತೆ. ಬಟ್ ಈಗ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ತಿಂದುಬಿಟ್ಟು ಹೇಗಿದೆ ಅಂತ ನೋಡುವ. ಇವತ್ತಿನ ದಿನಕ್ಕೆ 2 ಸಲ ಸ್ನಾನ ಮಾಡಿದ್ದೀನಿ. ಅದು ಮಾತ್ರ ಅಲ್ಲದೆ ಬಿಸಿಲು 2-3 ಸಲ ಸ್ನಾನ ಮಾಡ್ತಾ ಇದ್ದೀನಿ. ಹೆವಿ ಸಫಕೇಶನ್. ನಿನ್ನೆ ನಾನು ಬಂದೆ, ಹೆವಿ ಬಿಸಿಲು ಅನಿಸಿಲ್ಲ, ಬಟ್ ಹ್ಯೂಮಿಡ್ ಇತ್ತು. ಬಟ್ ಇವತ್ತಂತೂ ಹ್ಯೂಮಿಡಿಟಿಗೆ ಬಿಸಿಲು ಭಾರಿ ಹೊಡಿತಿದೆ. ಸಿಮಿಲರ್ ಮಸಾಲ, ಫ್ರೆಶ್ನೆಸ್ ಅಂತೂ ಕ್ಲೀನಾಗಿ ಫೀಲ್ ಆಗ್ತಿದೆ. ಎರಡೂ ಅಲ್ಟಿಮೇಟ್ ಆಗಿದೆ. ಸೇಮ್ ಮಸಾಲ ಹಾಕಿದಾರಲ್ಲ, ಆ ಕ್ರಿಸ್ಮಸ್ಸು, ಆ ಕರ್ಬೇ ಸೊಪ್ಪಿನ ಫ್ಲೇವರು ಸೂಪರ್. ತೊಗೊಂಡು ಸ್ವಲ್ಪ ಹೊತ್ತಾಗಿದೆ, ಬಟ್ ಯಾವುದು ರಬ್ಬರಿ ಫೀಲ್ ಆಗ್ತಿಲ್ಲ. ಆರಾಮಾಗಿ ಕಚ್ಬೋದು, ಕ್ಲೀನಾಗಿ ತಿನ್ಬೋದು. ಆ ಥರ ಟೇಸ್ಟಲ್ಲಿ ಇರುವಂಥ ಒಂದು ಸ್ಕ್ವಿಡ್ಡು. ಸ್ಕ್ವಿಡ್ಡೆಲ್ಲ ನಾನು ಸುಮಾರು ಸಲ ಟೇಸ್ಟ್ ಮಾಡಿದ್ದೀನಿ. ಈ ಜಾಗ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೆ. ಇದು ಸ್ನೇಲ್ ಅನ್ನೋ ಒಂದು ಐಟಮು. ನೀನು ಯಾವಾಗ ಏನೇನೋ ತಿಂತೆ ಅಂತ ಕೇಳಬೇಡಿ, ಇಲ್ಲಿ ಮಾಡ್ತಾರೆ. ಈ ಜಾಗದಲ್ಲಿ ಅದು ಫೇಮಸ್. ಸುಮಾರು ಜನ ಇದನ್ನು ಟೇಸ್ಟ್ ಮಾಡ್ತಾರೆ. ಹೆಲ್ತ್ ಬೆನಿಫಿಟ್ ಇರುವಂಥ ಒಂದು ಐಟಮು. ಅವ್ರು ಹೇಳಿದ್ರು ಖಾಲಿ ಮಾಡಿ, ತುಂಬ ಒಳ್ಳೇದು, ವೇಸ್ಟ್ ಮಾಡೋಕೆ ಹೋಗ್ಬೇಡಿ, ಜಾಸ್ತಿ ಜಾಗದಲ್ಲಿ ಸಿಗಲ್ಲ ನೋಡಿ. ಹೆವಿ ಹೀಟ್ ಇದೆ ಇವತ್ತಂತೂ. ಬರೀ ಫಿಶ್ ಇದು ಮಾತ್ರ ಅಲ್ಲ, ನನಗೆ ಗೊತ್ತಿರುವಂಥ 2 ಫಿಶ್ ತೊಗೊಂಡಿದ್ದು. ಜೊತೆಗೆ ನಾನು ನಿಮಗೆ ತೋರಿಸಿದ್ನಲ್ಲ, ಸುಮಾರು ಫಿಶ್ ಇದೆ. ಪ್ರತಿಯೊಂದು ಫ್ರೆಶ್ ಆಗಿ ಮಾಡ್ಕೊಂಡು ಬರ್ತೀರಾ ಅಂತ ಹೇಳಿದ್ರು. ಬಟ್ ಇದು ಒಂಥರ ಮಕ್ಕರ ಆಗ್ಬಿಡ್ತು ನನಗಂತೂ. ಪ್ರಾನ್ಸು, ಸ್ಕ್ವಿಡ್ಡು, ಫಿಶ್ ಗ್ರೇವಿ ಟಾಪ್ ನಾಚ್. ಪಾಂಫ್ರೆಟ್ ಟೈಮು. ಒಂದು ಸಿಂಗಲ್ ಪೀಸು ಬ್ಲ್ಯಾಕ್ ಪಾಂಫ್ರೆಟ್ನ ತೊಗೊಂಡು ತವಾ ಫ್ರೈ ಮಾಡಿದ್ದೀನಿ. ಇದು ನೋಡೋಣ ಯಾವ ಥರ ಇದೆಯಂತ. ಕ್ಲೀನ್ ಕಟ್ಟಿಂಗು. ಇದು ಕೂಡ ಲೈಟಾಗಿ ಗಾಬರಿ ಹೊಡಿತಿದೆ ನನಗಂತೂ. ಫ್ರೆಶ್ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗಂತೂ. ಟೇಸ್ಟ್ ಮಾಡೋಣ. ಯಾರು ನೋಡ್ತಿಲ್ಲ, ಫಿಶ್ ಚೆನ್ನಾಗಿಲ್ಲ ಗೈಸ್, ಫ್ರೆಶ್ ಇಲ್ಲ. ಆ ಮಸಾಲಾನೇ ಚೆನ್ನಾಗಿರೋದು. ನನಗೆ ಸ್ಕ್ವಿಡ್ಡು ಅದು ಇದೇ ಇಷ್ಟ ಆಯಿತು. ಬಂಗುಳೇನೂ ಅಷ್ಟಕ್ಕಷ್ಟೇ, ಪಾಂಫ್ರೆಟು ಅಷ್ಟಕ್ಕಷ್ಟೇ. ಫ್ರೆಶ್ ಇಲ್ಲ, ಅದು ಕಟ್ ಮಾಡಬೇಕಂದ್ರೆ ಕ್ಲೀನಾಗಿ ಅನ್ಸ್ಬಿಡ್ತು ನನಗಂತೂ. ಫುಲ್ಲು ಒಂಥರ ಹಳೇದಾದಂಗೆ ನಿಮಗೆ ಫೀಲ್ ಆಗ್ತಿದೆ. ಏನು ಮಾಡೋಕ್ಕಾಗಲ್ಲ, ನನ್ನ ಟೈಮ್ ಲತ್ತೆ ಅಂತ ಅನ್ಕೋಬೇಕು. ಆ ಫ್ರೆಶ್ನೆಸ್ ಕೊಡ್ತಾ ಇಲ್ಲ, ಜಸ್ಟ್ ಆ ಮಸಾಲ ಆಗಿದೆಲ್ಲ, ಆ ಕ್ರಿಸ್ಪ್, ಆ ಸ್ಕಿನ್ ಲೇಯರ್ ಕೊಡ್ತಲ್ಲ, ಅದು ಮಾತ್ರ ನಿಮ್ಗೆ ತಿಂದರೆ ಮಜಾ ಇದೆ. ಆ ಮೀಟ್ ಫ್ಲೇವರು ಅಷ್ಟಕ್ಕಷ್ಟೇ. ನನಗೆ ಬಂಗುಡೆ ಅಂತೂ ಒಂಥರ ಕಟ್ ಮಾಡಬೇಕಂದ್ರೆ ಅದು ಮನಸ್ಸೇ ಹೋಗ್ಬಿಡ್ತು. ಪಾಂಫ್ರೆಟ್ ಕಟ್ ಮಾಡ್ತೀನಿ, ಅದು ಆ ಊಟೆಲ್ಲ ಇದೆ. ಜಾಗ ಬನ್ನಿ, ನಿಮ್ಗೆ ಬೇರೆ ಯಾವ್ದಾದ್ರು ಜಾಗ ಸಿಕ್ಕಿದ್ರು ಹೋಗಿಲ್ಲ, ಇಲ್ಲಿ ಟೇಸ್ಟ್ ಮಾಡ್ತೀನಿ ಅಂದರೆ ಟೇಸ್ಟ್ ಮಾಡಿ. ಬಿಕಾಸ್ ಇವತ್ತು ಈ ಥರ ಇದೆಯೇನೋ ಗೊತ್ತಿಲ್ಲ. ಬಟ್ ಸ್ಯಾಟರ್ಡೆ ಸಂಡೇ ಬಂದರೆ ಫ್ರೆಶ್ ಇಟ್ಟಿರ್ಬೋದು ಏನೋ. ತಗೊಬಂದು 3 ಫ್ರಿಜ್ ಇದೆಯಲ್ಲ, ಫ್ರಿಜ್ಜಲ್ಲಿ ತುಂಬಿಸ್ಬಿಟ್ಟಿದ್ದಾರೆ. ಅದು ಯಾವಾಗ ತಂದಿದ್ದು ಗೊತ್ತಿಲ್ಲ, ಫ್ರೆಶ್ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗಂತೂ. ರೈಸೇ ಚೆನ್ನಾಗಿದೆ. ರೈಸು, ಪ್ರಾನ್ಸು, ಸ್ಕ್ವಿಡ್ಡು, ಇಷ್ಟು ಮಾತ್ರ ರೈಸ್ಗೆ ಬೇಕಿತ್ತು. ಓಕೆ, ತುಂಬ ಇದ್ರ ಬಗ್ಗೆ ಮಾತಾಡೋದು ಬೇಡ. ಲಾಸ್ಟ್ ಆ್ಯಂಡ್ ಫೈನಲ್ ಐಟಮ್ ಬಸವನ ಹುಳ, ಸ್ನೇಲ್ ತಿಂದುಬಿಟ್ಟು ನಾವು ಓಡೋಣ. ನೋಡಿ ಯಾವ ಥರ ಇದೆ. ನೀವು ಯಾವತ್ತಾದರೂ ಈ ಸ್ನೇಲು, ಬಸವನ ಹುಳ ತಿಂದಿದ್ರೆ ನನಗೆ ಕಮೆಂಟಲ್ಲಿ ಹಾಕಿ. ಯಾಕಂದರೆ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು ಇದಂತೂ. ಹೇಗಿದೆ ನೋಡಿ, ಕರ್ಬೇ ಸೊಪ್ಪು, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಫ್ರೈ ಮಾಡಿ ಮಸಾಲ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಟೇಸ್ಟ್ ಮಾಡುವ.
ಡಿಫ್ರೆಂಟ್ ಐಟಮು. ಮಸಾಲ ತುಂಬ ಚೆನ್ನಾಗಿದೆ. ಆ ಈರುಳ್ಳಿ ಬೇಸು, ಈರುಳ್ಳಿ ಟೊಮೆಟೊ ಹಾಕಿದಲ್ಲ, ಅದು ಡಾಮಿನೇಷನ್ ಸ್ವಲ್ಪ ಜಾಸ್ತಿ ಆಗ್ತಿದೆ. ಇದು ಚೆನ್ನಾಗಿದೆ, ಫ್ರೆಶ್ ಆಗಿದೆ, ಲೈಟಾಗಿ ನಿಮಗೆ ಆ ಚೌಕ್ ಫೀಲ್ ಬರುತ್ತೆ. ಇದು ಹಂಗೆ ಇರುತ್ತೆ ಅನ್ಸುತ್ತೆ. ರಬ್ಬರಿ ಕೈಂಡ್ ಆಫ್ ತಿಂಗಳಿರುವಂಥ ಒಂದು ಐಟಮು. ಡಿಫ್ರೆಂಟ್ ಆಗಿ ನಾವು ಟ್ರೈ ಮಾಡಬೇಕು. ಈ ಐಟಮ್ ಇದೆ ತಿನ್ಬೇಕಂತ ಅನ್ಸಿದ್ರೆ ನೀವು ಟ್ರೈ ಮಾಡಿ. ಬಟ್ ನನ್ನ ರೆಕಮೆಂಡೇಶನ್ ಆರಾಮಾಗಿ ನಾವು ತಿನ್ಬೋದು. ಇದು ತಿನ್ಬೋದು, ಪ್ರಾನ್ಸು ತಿನ್ಬೋದು, ಸ್ವೀಡು ತಿನ್ಬೋದು. ಮಾಂಸ ಸೀ ಫುಡ್ಡಲ್ಲಿ ಫಿಶ್ ಐಟಮ್ ಸ್ವಲ್ಪ ಓಕೆ ಹೊಡಿತಾ ಇದೆ ನನಗಂತೂ. ವಿಡಿಯೋ ನೋಡಿದ್ರೆ ಅವ್ರು ಏನು ಅನ್ಕೋತಾರೆ ನನಗಂತೂ ಗೊತ್ತಿಲ್ಲ. ಬಟ್ ಇರೋದೇ ನಾನು ಹೇಳ್ಬೇಕು, ನಾನೇನು ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ತಿಂದಿದ ಕೂಡಲೇ ಫೀಲ್ ಆಗುತ್ತೆ. ಅದು ಹೆಂಗೆ ನಾನು ಡಮ್ಮಿ ಹೊಡಿಯೋಕ್ಕಾಗುತ್ತೆ ನನಗೂ ಗೊತ್ತಾಗ್ತಾ ಇಲ್ಲ. ತುಂಬ ಚೆನ್ನಾಗಿದೆ. ಎಲ್ಲನೂ ಡಿಫ್ರೆಂಟು. ಜಸ್ಟ್ ಪ್ರಾನ್ಸು ಸ್ಕ್ವಿಡ್ ಮಾತ್ರ ಸಿಮಿಲರ್ ಕೈಂಡ್ ಇರುತ್ತೆ. ಇದು ಫಿಶ್ ಫ್ರೈ ಮಾಡಿ ಕೊಟ್ಟಿರುವಂಥ ಒಂದು ಐಟಮು. ಆ್ಯಂಡ್ ಈ ಸ್ನೇಲು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಾಕಿ ಮಿಕ್ಸ್ ಮಾಡಿ ಒಂದು ಗ್ರೇವಿ ಥರ, ಒಂದು ತಿಕ್ಕು ತೊಕ್ಕು ಥರ ಮಾಡ್ಕೊಟ್ಟಿದ್ದಾರೆ. ಒಂಥರ ಚೆನ್ನಾಗಿ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತೀನಿ. ಒಂದು ಒಳ್ಳೆ ಜಾಗ ಗೈಸ್. ನಾನು ಈ ಥರ ವೀಡಿಯೋ ಮಾಡ್ಕೊಂಡು ಬೆವ್ರು ತಿಂತಾ ಇದ್ದೀನಿ. ನೀವು ಆರಾಮಾಗಿ ಕೂತ್ಕೊಂಡು ಒಳ್ಳೆ ಗಾಳಿಲಿ ನೀವು ಮೀನು ಊಟ ತಿಂದರೆ ತುಂಬ ಎಂಜಾಯ್ ಮಾಡ್ತೀರಾ. ಸುಮಾರು ಜಾಗ ಇದೆ. ನಿಮ್ಗೆ ಯಾವ್ದು ಜಾಗ ಬೇರೆ ಜಾಗ ಗೊತ್ತಿರ ಅಲ್ಲೇ ಟ್ರೈ ಮಾಡಿ. ಇಲ್ಲಿ ಟ್ರೈ ಮಾಡ್ತೀನಿ ಅನ್ನೋದು ನಿಮ್ಮ ಇಷ್ಟ, ನೀವು ಟ್ರೈ ಮಾಡ್ಬೋದು. ಬಟ್ ಬಂದರೆ ಈ ಮೂರಂತೂ ಪಕ್ಕ ಟ್ರೈ ಮಾಡಿ. ಫಿಶ್ಶು ನಾನು ಮುಟ್ಟು ನೋಡಿಲ್ಲ, ಕೊಟ್ಟಿದ ತಕ್ಷಣ ಮುಟ್ಟು ನೋಡಿ ಫ್ರೆಶ್ ಆಗಿದೆ ಅಂತ ಅನ್ಸಿದ್ರೆ ಆಮೇಲೆ ನಾನು ಹಾಕ್ಸ್ಬೇಕಿತ್ತು. ಅವರು ಇದೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಕ್ಸ್ಬಿಟ್ರಲ್ಲ, ನಾನು ಕೂಡ ಬಿಟ್ಬಿಟ್ಟೆ ಹೋಗ್ಲಿ ಅಂದ್ಬಿಟ್ಟು. ನೀವು ಬಂದರೆ ಫಿಶ್ ಒಂದ್ಸಲ ಮುಟ್ಟು ನೋಡ್ಬಿಟ್ಟು ಓಕೆ ಅಂದರೆ ಹಾಕ್ಸಿಲ್ಲ ಅಂದರೆ ಬೇಡ, ನೋ ಪ್ರಾಬ್ಲಮ್. ಎಕ್ಸಾಕ್ಟ್ ಲೊಕೇಶನ್ನು, ಪ್ರೈಸಿಂಗು ಪ್ರತಿಯೊಂದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಬೆಳಗ್ಗೆ 8:30 ಸಂಜೆ 6:30 ನಡೆಸ್ಕೊಂಡು ಬರ್ತಾ ಇದ್ದಾರೆ. ವಾರದಲ್ಲಿ 3 ದಿನ ಹೇಳಿದ್ನಲ್ಲ, ಶುಕ್ರವಾರ ಶನಿವಾರ ಭಾನುವಾರ 3 ದಿನ ಮಾತ್ರ ಪಾರ್ಕಿಂಗ್ ಇದೆ. ನೀವು ಆರಾಮಾಗಿ ಬೀಚ್ ಸ್ನಾನನೂ ಮಾಡ್ಬೋದು. ಇಲ್ಲಿ ಕಡೆ ಬಂದು ಫಿಶ್ ಕೂಡ ಟ್ರೈ ಮಾಡಿ. ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೆ ಕಮೆಂಟ್ ಹಾಕಿ. ಟೇಸ್ಟ್ ಮಾಡಿಲ್ಲ ಈ ಕಡೆ ಬಂದಾಗ ಪಕ್ಕಾ ಟ್ರೈ ಮಾಡಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಲ್ ಮಾಡಿ ಗೈಸ್. ನೋಡ್ತಾರೆ KFC, ಇದು ಕನ್ನಡ ಫುಡ್ ಚಾನಲ್ ಗುರು. ಟಾಡಾ, ಬಾಯ್.